ಎಲ್ಲರಿಗೂ ನನ್ನ ನಮಸ್ಕಾರಗಳು. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ LBA ಆಧಾರಿತ ಘಟಕವಾರು ಕಿರು ಪರೀಕ್ಷೆ ಇವತ್ತಿನ ತರಗತಿ ಅಂದ್ರೆ 9ನೇ ತರಗತಿ ವಿಷಯ ಗಣಿತ ಘಟಕ 3ನೇ ಘಟಕ ನಿರ್ದೇಶಾಂಕ ರೇಖಾಗಣಿತ. ಈಗಾಗಲೇ 2 ಘಟಕಗಳ ವಿಡಿಯೋವನ್ನ ಈಗಾಗಲೇ ಮಾಡಿದ್ದೇನೆ ಮತ್ತು ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ಲಿಂಕ್ ಅನ್ನು ಕೂಡ ಕೊಟ್ಟಿದ್ದೇನೆ. ಈಗ ಘಟಕ 3 ನಿರ್ದೇಶಾಂಕ ರೇಖಾಗಣಿತ ತರಗತಿ 9 ವಿಷಯ ಗಣಿತ ಇದರ ಬಗ್ಗೆ ಈಗಾಗಲೇ ವಿವರಣೆ ನೀಡಿದ್ದೇನೆ. ಈಗ ಇಲ್ಲಿ 8, 12 ಮತ್ತು 5 ಅಂಕಗಳು ಸುಲಭಕ್ಕೆ 8, ಸಾಧಾರಣಕ್ಕೆ 12, ಕಠಿಣಕ್ಕೆ 5 ಅಂಕಗಳನ್ನ ಈ ರೀತಿ ನಿರ್ದಿಷ್ಟಪಡಿಸಲಾಗಿದೆ. ಆದರೆ ಸ್ವಲ್ಪ ಅಲ್ಲಿ ಬದಲಾವಣೆಯನ್ನ ಮಾಡಿಕೊಳ್ಳಲಾಗಿದೆ. ಯಾಕಂದ್ರೆ ಸುಲಭ ಪ್ರಶ್ನೆಗಳು, ಕೆಲವೊಂದು ಪ್ರಶ್ನೆಗಳು ಈ ಒಂದು ಪ್ರಶ್ನೆ ಕೋಟಿಯಲ್ಲಿ ಅಂದ್ರೆ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ನಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಈಗ 4 ಅಂಕದಲ್ಲಿ ಕಠಿಣ ಪ್ರಶ್ನೆಗಳನ್ನ ಕೊಟ್ಟಿಲ್ಲ ಅಥವಾ 2 ಅಂಕದಲ್ಲಿ ಕೊಟ್ಟಿಲ್ಲ. ಈ ರೀತಿ ಸುಲಭದಲ್ಲಿ ಪ್ರಶ್ನೆಗಳನ್ನ 4 ಅಂಕದಲ್ಲಿ ಕೊಟ್ಟಿಲ್ಲ. ಈ ರೀತಿ ವ್ಯತ್ಯಾಸ ಆಗಿರೋದ್ರಿಂದ ಅದನ್ನ ಸರಿಪಡಿಸಿ 1 ಅಂಕದ ಸುಲಭ ಪ್ರಶ್ನೆಗಳು 7 ಅಂಕ, ಸಾಧಾರಣ 13 ಅಂಕಗಳು, ಕಠಿಣ 5 ಅಂಕಗಳು. ಅಂದ್ರೆ ಇಲ್ಲಿಂದ 1 ಅಂಕವನ್ನ ಈ ಕಡೆ ತೆಗೆದುಕೊಳ್ಳಲಾಗಿದೆ. ಹೀಗಾಗಿ ಇದನ್ನ ಸರಿಪಡಿಸಿಕೊಂಡು ಟೋಟಲ್ ಒಟ್ಟು ಅಂಕ 25 ಅಂಕಕ್ಕೆ ಈ ಒಂದು ಕಿರು ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಇದೆ. ಈಗ ತರಗತಿ 9 ವಿಷಯ ಗಣಿತ ಘಟಕ 3 ನಿರ್ದೇಶಾಂಕ ರೇಖಾಗಣಿತದ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಅಂಕಗಳು ಒಟ್ಟು 25. 1ನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆ ಅದುಗಳಿಗೆ ಅಥವಾ ಹೇಳಿಕೆಗಳ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರಗಳನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರಗಳನ್ನು ಬರೆಯಿರಿ ಅಂತಿದೆ. ಮೂಲ ಬಿಂದುವಿನ ನಿರ್ದೇಶಾಂಕಗಳು ಸುಲಭಕ್ಕಾಗಿರುವಂತಹ ಪ್ರಶ್ನೆ 0, 1, 1, 0, 0, 0, 1, 1. ಎರಡನೇದು y ಅಕ್ಷದಿಂದ 4, 3 ಬಿಂದುವಿಗೆ ಇರುವ ದೂರ, ಲಂಬ ದೂರ ಇದು ಸುಲಭಕ್ಕಾಗಿರುವ ಪ್ರಶ್ನೆ. ಮೂರನೇದು -3, 2 ಬಿಂದು ಇರುವ ಚತುರ್ಥಕ, ಇದನ್ನು ಕೂಡ ಸುಲಭಕ್ಕೆ ಇರುವ ಪ್ರಶ್ನೆ. ಇಲ್ಲಿ 4 ಆಪ್ಷನ್ ಗಳನ್ನ ಕೊಟ್ಟಿದ್ದಾರೆ. ಆಪ್ಷನ್ ಗಳನ್ನ ಸೂಕ್ತವಾದ ಆಪ್ಷನ್ ಗಳನ್ನ ಆಯ್ಕೆ ಮಾಡಿ ಸರಿಯಾದ ಉತ್ತರವನ್ನು ಅದರ ಕ್ರಮಾಕ್ಷರ ಬರೀತಕ್ಕಂಥದ್ದು. 4ನೇ 0, 2 ಬಿಂದು ನಕ್ಷೆಯಲ್ಲಿ ಇರುವ ಸ್ಥಾನ, ಇದು ಸುಲಭಕ್ಕೆ ಇರುವ ಪ್ರಶ್ನೆ. ಆಪ್ಷನ್ ಗಳನ್ನ ಕೆಳಗಡೆ ಕೊಟ್ಟಾರೆ. x ಅಕ್ಷ, ಮೂಲ ಬಿಂದು, y ಅಕ್ಷ, 1ನೇ ಚತುರ್ಥಾಂಕ. ಈ 4 ಪ್ರಶ್ನೆಗಳಿಗೆ 4 ಆಪ್ಷನ್ ಗಳನ್ನ ಕೊಟ್ಟಿದ್ದಾರೆ. ಅವುಗಳಲ್ಲಿ ಸೂಕ್ತವಾದ ಆಪ್ಷನ್ ಗಳನ್ನ ಆಯ್ಕೆಯನ್ನ ಮಾಡಿ ಕ್ರಮಾಕ್ಷರದೊಡನೆ ಉತ್ತರವನ್ನ ಬರೀತಕ್ಕಂಥದ್ದು. ಇನ್ನು ಪ್ರಶ್ನೆ 2, 1 ಅಂಕದ 3 ಪ್ರಶ್ನೆ, ಒಟ್ಟು ಅಂಕಗಳು 3 ಇವೆ. x ಅಕ್ಷದ 5ನೇ ಪ್ರಶ್ನೆ, x ಅಕ್ಷದ ಮೇಲೆ ಮೂಲ ಬಿಂದುವಿನ ಎಡಕ್ಕೆ 4 ಮಾನಗಳು ದೂರದಲ್ಲಿರುವ ಬಿಂದುವಿನ ನಿರ್ದೇಶಾಂಕಗಳನ್ನ ಬರೆಯಿರಿ. ಇದು ಸುಲಭಕ್ಕೆ ಇರುವ ಪ್ರಶ್ನೆ. ಇನ್ನು 6ನೇ ಪ್ರಶ್ನೆ, -4 ಒಂದು ಬಿಂದು ನಕ್ಷೆ ಯಾವ ಚತುರ್ಥಕದಲ್ಲಿರುತ್ತದೆ ಅಂತ. 7ನೇ ಪ್ರಶ್ನೆ, x ಅಕ್ಷ ಮತ್ತು y ಅಕ್ಷ ಎರಡರ ಮೇಲೂ ಇರುವ ಬಿಂದುವಿನ ನಿರ್ದೇಶಾಂಕಗಳು ಯಾವುವು ಅಂತಕ್ಕಂಥ ಕೇಳಿದರೆ ಇದನ್ನು ಕೂಡ ಸುಲಭಕ್ಕೆ ಇರುವ ಪ್ರಶ್ನೆ. ಇನ್ನು ನೆಕ್ಸ್ಟ್ 3ನೇ ಪ್ರಶ್ನೆ, ಪ್ರಶ್ನೆ 3, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 2 ಅಂಕದ 4 ಪ್ರಶ್ನೆಗಳಿವೆ, ಒಟ್ಟು 8 ಅಂಕಗಳು. 8ನೇದು ಸಾಧಾರಣ ಕೇರದಲ್ಲಿ ಇರ್ತಕ್ಕಂಥ ಪ್ರಶ್ನೆ. ನಕ್ಷೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಹೆಸರಿಸಿ. ಅಡ್ಡ ರೇಖೆ ಯಾವುದಿಲ್ಲಿ, ಲಂಬ ರೇಖೆ ಯಾವುದು, 2 ಅಕ್ಷಗಳು ಸಂಧಿಸುವ ಬಿಂದು ಯಾವುದು, ಅಕ್ಷಗಳಿಂದ ವಿಭಾಗವಾಗಿರುವ ಸಮತಲದ ಪ್ರತಿ ಭಾಗಗಳನ್ನ ಇಲ್ಲಿ ಹೆಸರಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ನಕ್ಷೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು 9ನೇ ಪ್ರಶ್ನೆ, ಇದು ಸಾಧಾರಣಕ್ಕೆ ಇರುವ ಪ್ರಶ್ನೆ. ಕೊಟ್ಟಿರುವ ನಕ್ಷೆಯಲ್ಲಿ ABCD ಬಿಂದುಗಳ ನಿರ್ದೇಶಾಂಕಗಳನ್ನ ಬರೆಯಿರಿ ಅಂತಿದ್ದಾರೆ. A ಬಿಂದು, B ಬಿಂದು, C ಬಿಂದು ಮತ್ತು D ಬಿಂದುಗಳ ನಿರ್ದೇಶಾಂಕಗಳನ್ನ ಬರೆಯುವಂಥದ್ದು. ಇನ್ನು 10ನೇ ಪ್ರಶ್ನೆ, ಈ ಕೆಳಗಿನ ಬಿಂದುಗಳು ಯಾವ ಚತುರ್ಥಕ ಅಥವಾ ಅಕ್ಷದ ಮೇಲೆ ಇರುತ್ತವೆ ಬರೆಯಿರಿ. ಇದನ್ನು ಸಾಧಾರಣಕ್ಕೆ ಇರುವ ಪ್ರಶ್ನೆ. -3, 5, 2, -2, -3, 0, -4, 6 ಅನ್ನುವಂಥದ್ದು. ಇನ್ನು 11ನೇ ಪ್ರಶ್ನೆ, ಈ ಕೆಳಗಿನ ಬಿಂದುಗಳ ನಿರ್ದೇಶಾಂಕಗಳನ್ನ ಬರೆಯಿರಿ. ಕಠಿಣಕ್ಕೆ ಇರುವ ಪ್ರಶ್ನೆ. x ನಿರ್ದೇಶಾಂಕ 5 ಆಗಿರುವ x ಅಕ್ಷದ ಮೇಲಿನ ಬಿಂದುವಿನ ನಿರ್ದೇಶಾಂಕಗಳನ್ನ ಬರೆಯಿರಿ. B y ನಿರ್ದೇಶಾಂಕ -2 ಆಗಿರುವ y ಅಕ್ಷದ ಮೇಲಿರುವ ಬಿಂದು. ಇನ್ನು ಪ್ರಶ್ನೆ ಸಂಖ್ಯೆ 4, ಇಲ್ಲಿ 3 ಅಂಕದ 2 ಪ್ರಶ್ನೆಗಳಿದ್ದು ಒಟ್ಟು 6 ಅಂಕಗಳು. ಈ ಕೆಳಗಿನ ಬಿಂದುಗಳನ್ನು ನಕ್ಷೆಗಳಲ್ಲಿ ಪ್ರತಿನಿಧಿಸಿ, ಅಂದ್ರೆ ಒಂದು ಗ್ರಾಫ್ ಅನ್ನು ಹಾಕಿ PQRS ಬಿಂದುಗಳನ್ನ x ಮತ್ತು y ಬೆಲೆಗಳನ್ನು ಕೊಟ್ಟಿದ್ದಾರೆ. ಆ PQR ಮತ್ತು S ಬಿಂದುಗಳನ್ನ ಆ ನಕ್ಷೆಯಲ್ಲಿ ಗುರುತಿಸ್ತಕ್ಕಂಥದ್ದು. ಇನ್ನು 13ನೇ ಪ್ರಶ್ನೆ, 2, 3 ಮತ್ತು 3, 2 ಮೂಲಕ ಹಾದು ಹೋಗುವ ರೇಖೆಯನ್ನು ಎಳೆಯಿರಿ. ಈ ರೇಖೆಯು x ಅಕ್ಷ ಮತ್ತು y ಅಕ್ಷ ರೇಖೆಯನ್ನು ಸೇರಿಸುವ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿದು ಕಠಿಣಕ್ಕೆ ಇರುವಂತಹ ಪ್ರಶ್ನೆ. ಇನ್ನು ಪ್ರಶ್ನೆ ಸಂಖ್ಯೆ 5, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 4 ಅಂಕದ 1 ಪ್ರಶ್ನೆ. ಇಲ್ಲಿ KLMN ಚೌಕದ 3 ಸಂಘಗಳ, ಇದು ಸಾಧಾರಣಕ್ಕೆ ಇರುವ ಪ್ರಶ್ನೆ. ನಿರ್ದೇಶಾಂಕಗಳು K ಬಿಂದುವಿನ ನಿರ್ದೇಶಾಂಕ -4, 2, L ಬಿಂದುವಿನ ನಿರ್ದೇಶಾಂಕ 3, 2, M 3, -5 ಆಗಿವೆ. ಈ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸಿ ಚೌಕವನ್ನ ಪೂರ್ಣಗೊಳಿಸಿ n ನ ನಿರ್ದೇಶಾಂಕಗಳನ್ನ ಬರೆಯಿರಿ ಅಂತ ಇದೆ.
ಆದ್ಮೇಲೆ ಈ ರೀತಿಯಾಗಿ 6ರಿಂದ 10ನೇ ತರಗತಿಯ ಗಣಿತ ಮತ್ತು ವಿಜ್ಞಾನ ವಿಷಯಗಳಿಗೆ ಸಂಬಂಧಪಟ್ಟಿರುವಂತಹ LBA ಆಧಾರಿತ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಆಧಾರಿತವಾಗಿ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ಲಿಂಕ್ ಅನ್ನು ಕೂಡ ಕೊಟ್ಟಿರುತ್ತೇನೆ ಅಂತ ಹೇಳುತ್ತಾ, ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ, ನಾನು ಮಾಡಿರೋ ವಿಡಿಯೋದ ನೋಟಿಫಿಕೇಶನ್ ಅನ್ನು ಬರಬೇಕಾಗಿತ್ತು ಅಂದ್ರೆ ಅಲ್ಲಿ ದಯವಿಟ್ಟು ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡಿರುವ ವಿಡಿಯೋದ ನೋಟಿಫಿಕೇಶನ್ ಅನ್ನು ತಮಗೆ ಬರುತ್ತೆ ಅಂತ ಹೇಳುತ್ತಾ, ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು.